ಮೈಸೂರು ಹತ್ತಿರದ ಸಣ್ಣ ಹಳ್ಳಿಯಲ್ಲೊಬ್ಬ ರೈತ ರಮಣ್ಣ. ಅವನು ಹಳ್ಳಿಯಲ್ಲಿ ಎಲ್ಲರಿಗೂ ಪರಿಚಿತ. ಕಾರಣ ಅವನ ಹಾಲುಗೋವು ಲಾಲಿ. ಲಾಲಿ ಸಾಮಾನ್ಯ ಗೋವು ಅಲ್ಲ ಎಂದು ರಮಣ್ಣ ಭಾವಿಸುತ್ತಿದ್ದ. ಪ್ರತಿಯೊಬ್ಬರಿಗೂ ಹೇಳ್ತಿದ್ದ, ಇದಕ್ಕಿಂತ ಹೆಚ್ಚು ನಮ್ಮ ಲಾಲಿ ಬುದ್ಧಿವಂತ. ಅದು ನಾನು ಹೇಳಿದದ್ದನ್ನೆಲ್ಲ ಅರ್ಥ ಮಾಡ್ಕೊಳ್ಳುತ್ತಾ. ಹಳ್ಳಿಯವರು ಕೆಲವರು ನಂಬ್ತಿದ್ದರು, ಕೆಲವರು ರಮಣ್ಣ ಅತಿಶಯೋಕ್ತಿ ಮಾಡ್ತಾನೆ ಅಂತ ನಕ್ಕು ಬಿಟ್ಟಿದ್ದರು. ಗೋಪಾಲನ ಸವಾಲು. ಒಂದು ಶನಿವಾರ ಹಳ್ಳಿಯ ಅಂಗಳದಲ್ಲಿ ಎಲ್ಲರೂ ಕುಳಿತುಕೊಂಡಿದ್ದಾಗ ರಮಣ್ಣ ಮತ್ತೊಮ್ಮೆ ತನ್ನ ಗೋವಿನ ಹೊಗಳಿಕೆ ಶುರು ಮಾಡಿದ. ಅಲ್ಲಿ ಇದ್ದ ಗೋಪಾಲ ಹಳ್ಳಿಯ ಡೌಟ್ ಮಾಸ್ಟರ ತಕ್ಷಣ ಹೇಳಿದ, ಇದಕ್ಕಿಂತ ಹೆಚ್ಚು ಸರಿ, ನಿನ್ನ ಲಾಲಿ ಎಷ್ಟು ಬುದ್ಧಿವಂತ ಅಂತ ಇವತ್ತೇ ತೋರಿಸು. ನಾನೇನು ಕೇಳ್ತೀನೋ ಅದನ್ನ ಮಾಡಿಸಿದ್ರೆ ನಂಬ್ತೀನಿ. ರಮಣ್ಣ ಹಿಗ್ಗೆ ಎದ್ದ. ಇದು ನನ್ನ ಲಾಲಿಯ ಶೋ ಟೈಮ್ ಅಂದುಕೊಂಡ. ಗೋಪಾಲ ಮೊದಲು ಲಾಲಿ ಬಾಗಿಲು ತೆರೆದು ಬರಲಿ. ರಮಣ್ಣ, ಲಾಲಿ ಹೋಗಿ ಬಾಗಿಲು ತೆರೆ. ಲಾಲಿ ಕುಣಿದು ಕುಣಿದು ಹೋಯಿತು. ಆದರೆ ಬಾಗಿಲು ಬಿಟ್ಟು ಕೋಳಿಗೂಡಿಗೆ ಹೋದದ್ದು. ಅಲ್ಲಿ ಒಂದು ಮೊಟ್ಟೆ ಬಿತ್ತು. ಅದನ್ನ ಬಾಯಲ್ಲಿ ಹಿಡಿದು ಬಂದಿತು. ಹಳ್ಳಿಯವರು ನಗಲಾರಂಭಿಸಿದರು. ಗೋಪಾಲ, ಅಯ್ಯೋ, ಇದು ಬಾಗಿಲು ತೆರೆದು ಬರೋದು ಅಲ್ಲ, ಮೊಟ್ಟೆ ಚೂರಿ ಮಾಡೋದು. ಗೋಪಾಲ ಇನ್ನೂ ಟ್ರಿಕ್ ಮಾಡೋಕೆ ತೀರ್ಮಾನಿಸಿದ. ಇದಕ್ಕಿಂತ ಹೆಚ್ಚು ಸರಿ, ಹೀಗೆ ಮಾಡೋಣ. ಲಾಲಿ ಹಳ್ಳಿ ಅಂಗಡಿಯಿಂದ ಒಂದು ಚಹಾ ಪುಡಿ ಕೊಂಡು ಬರಲಿ. ರಮಣ್ಣ, ಸರಿ. ಲಾಲಿ, ಹೋಗಿ ಅಂಗಡಿಗೆ ಹೋಗಿ ಚಹಾ ಪುಡಿ ತಂದುಕೊಡು. ಲಾಲಿ ಹೋಯಿತು. ಎಲ್ಲರೂ ಕುತೂಹಲದಿಂದ ಕಾಯತಿದ್ದರು. 20 ನಿಮಿಷಗಳ ನಂತರ ಲಾಲಿ ಹಿಂದಿರುಗಿತು. ಆದರೆ ಬಾಯಲ್ಲಿ ಚಹಾ ಪುಡಿ ಅಲ್ಲ, ಒಂದು ಸಣ್ಣ ಕಡ್ಡಿ. ಅದರ ಮೇಲಿನ ಚೀಟಿಯಲ್ಲಿ ಬಾಕಿ 20 ರೂಪಾಯಿ ಅಂತ ಬರೆದಿತ್ತು. ಹಳ್ಳಿಯವರು ಹೊಟ್ಟೆ ಹಿಡಿದು ನಕರು. ಅಂಗಡಿ ಮಾಲೀಕ ಹಿಂದಿನಿಂದ ಕೂಗಿ, ಇದಕ್ಕಿಂತ ಹೆಚ್ಚು ರಮಣ್ಣ, ನಿನ್ನ ಲಾಲಿ ಕ್ರೆಡಿಟ್ನಲ್ಲಿ ಕೊಂಡು ಹೋಗ್ತಿದೆ ಹಣ. ಗೋಪಾಲ ಕೈ ಎತ್ತಿ ಹೇಳಿದ, ಇದಕ್ಕಿಂತ ಹೆಚ್ಚು. ಇದು ಬುದ್ಧಿವಂತ ಅಲ್ಲ, ಬುದ್ಧಿಗೊಬ್ಬರ. ಆದರೆ ಇನ್ನೊಂದು ಪರೀಕ್ಷೆ ಮಾಡೋಣ. ಲಾಲಿ ಹಳ್ಳಿಯ ಪೋಸ್ಟ್ ಆಫೀಸಿನಿಂದ ಪತ್ರ ತಂದುಕೊಡಲಿ. ರಮಣ್ಣ, ಸರಿ. ಲಾಲಿ, ಹೋಗಿ ಪೋಸ್ಟ್ ಆಫೀಸಿನಿಂದ ಪತ್ರ ತಂದುಕೊಡು. ಲಾಲಿ ಹೋಯಿತು. ಅರ್ಧ ಗಂಟೆ ಕಾದರು. ಲಾಲಿ ಬಂದಾಗ ಬಾಯಲ್ಲಿ ಪತ್ರ ಇರಲಿಲ್ಲ. ಬದಲಿಗೆ ಪೋಸ್ಟ್ ಮಾಸ್ಟರ್ ಸ್ವತಃ ಲಾಲಿಯ ಜೊತೆ ನಡೆಯುತ್ತಾ ಬಂದಿದ್ದ. ಪೋಸ್ಟ್ ಮಾಸ್ಟರ್ ಹೇಳಿದ, ಇದಕ್ಕಿಂತ ಹೆಚ್ಚು. ಈ ಗೋವು ಹತ್ತಿರ ಬಂದು ನನಗೆ ತಲೆ ತಟ್ಟಿದ್ದಂತಾಯ್ತು. ನಾನು ಊಟಕ್ಕೆ ಕರೆಯೋಕೆ ಬಂದೆ. ಹಳ್ಳಿಯವರು ಈಗ ಪಕ್ಕಾ ತೀರ್ಮಾನ ಮಾಡಿದರು, ಲಾಲಿ ಬುದ್ಧಿವಂತ ಅಲ್ಲ, ಅದು ಮಸ್ತ್ ಕಮಿಡಿ ಮಾಡೋದು. ಆ ದಿನದಿಂದ ಹಳ್ಳಿಯಲ್ಲಿ ಯಾರಾದರೂ ತಪ್ಪು ಮಾಡಿದರೂ, ಅರ್ಥದಂತೆ ಮಾಡದಿದ್ದರೂ ಜನರು ನಗುತ್ತಾ ಹೇಳ್ತಾರೆ, ಇದಕ್ಕಿಂತ ಹೆಚ್ಚು. ಅಯ್ಯೋ, ನೀನು ಲಾಲಿಯಂತೆ ಮಾಡ್ತಿದ್ದೀಯಲ್ಲ. ಅಥವಾ ಗೋವಿ ಗೋವಿ ಗೋವು. ರಮಣ್ಣ ಈಗಲೂ ತನ್ನ ಲಾಲಿಯನ್ನು ಹೊಗಳುತ್ತಾನೆ, ಆದರೆ ಈಗ ಬುದ್ಧಿವಂತ ಅಂತ ಅಲ್ಲ. ನಮ್ಮ ಲಾಲಿ ಹಳ್ಳಿಯ ನಗುವಿನ ಕಾರಣ ಅಂತ.